ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ನಿಮಗೆ UUCMSನಲ್ಲಿ ಹೇಗೆ ಪರೀಕ್ಷಾ ಶುಲ್ಕವನ್ನು ಪಾವತಿಸಬೇಕು ಎಂಬುದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ಗೂಗಲ್ ಕ್ರೋಮ್ಗೆ ಬನ್ನಿ. ಇಲ್ಲಿ ಸರ್ಚ್ ಬಟನ್ ಮೇಲೆ UUCMS ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಈ ರೀತಿ ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವಂಥದ್ದು ಓಪನ್ ಆಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ UUCMS ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಮಾಡಿಬಿಟ್ಟು ಯೂಸರ್ ನೇಮ್, ಇಲ್ಲಿ ನೀವು ನಿಮ್ಮ ಯೂಸರ್ ನೇಮ್ ಹೊಡಿಬೇಕು. ಕಾಮನ್ನಾಗಿ ಯೂಸರ್ ನೇಮ್ ಏನಾಗಿರುತ್ತೆ ಅಂದರೆ ನಿಮ್ಮ ರಿಜಿಸ್ಟರ್ ನಂಬರೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ವಿದ್ಯಾರ್ಥಿ ಹೊಡಿತೀನಿ U11KU23A0073. ಇಲ್ಲಿ ಎಂಟರ್ ಪಾಸ್ವರ್ಡ್ ಇದೆ. ಇಲ್ಲಿ ಪಾಸ್ವರ್ಡ್ ಏನಾಗಿರುತ್ತೆ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತೆ ಪಾಸ್ವರ್ಡ್ ಆಗಿರುತ್ತೆ. ಈಗ ಇವ್ರದ್ದು 25 6ನೇ ತಿಂಗಳು ಅಂದರೆ 06-2005 ನೀವು ನೋಡ್ಕೋಬೋದು. ಇಲ್ಲಿ ಎಂಟರ್ ಕ್ಯಾಪ್ಚಾ ಅಂತ ಇದೆ. ಇಲ್ಲಿ ಯಾವ ನಂಬರ್ ಇರುತ್ತೋ ಅದನ್ನೇ ಟೈಪ್ ಮಾಡಬೇಕು. ಒಬ್ಬೊಬ್ಬರು ಮೊಬೈಲಲ್ಲಿ ಎಂಟರ್ ಕ್ಯಾಪ್ಚಾ ತೊಗೊಳ್ಳಲ್ಲ. ಆಗ ನೀವು ರೊಟೇಟ್ ಆನ್ ಮಾಡಿಕೊಂಡು ಎಂಟರ್ ಕ್ಯಾಪ್ಚಾ ಕೊಡಿ. 91838 ಕೊಟ್ಟು ಲಾಗಿನ್ ಆಗಿ. ನೋಡಿ, ನಿಮ್ಮ UUCMS ಪೋರ್ಟಲ್ ಓಪನ್ ಆಯಿತು. ಇದಾದ ನಂತರ ಇಲ್ಲಿ ರೈಟ್ ಸೈಡಿಗೆ ಬನ್ನಿ. 3 ಡಾಟೆಡ್ ಲೈನ್ ಇದೆ, ಅಡ್ಡಗೆರೆಗಳು. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಹೋಮ್ ಸ್ಟೂಡೆಂಟ್ ಅಕಾಡೆಮಿಕ್ಸ್ ಎಕ್ಸಾಮ್ ರಿಪೋರ್ಟ್ ಅಂತ ಬರುತ್ತೆ. ಇಲ್ಲಿ ನಮಗೆ ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡಬೇಕು, ಎಕ್ಸಾಮ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು, ಮತ್ತು ಎಕ್ಸಾಮ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಓಪನ್ ಆಯಿತು. ಸ್ಕ್ರೋಲ್ ಮಾಡಿ ಮೇಲ್ಗಡೆ ಎತ್ತಿ. ಈಗ ಲೆಫ್ಟ್ಗೆ ಬನ್ನಿ, ರೈಟ್ ಸೈಡ್ಗೆ ಬನ್ನಿ. ಇಲ್ಲಿ ಆಕ್ಷನ್ ಅಂತ ಇದೆ ನೋಡಿ, ಇದಿರುತ್ತೆ, ಎಳಿಬೇಕು. ಎಳೆದು ರೈಟ್ ಸೈಡಿಗೆ ಟಾಪ್ ಬಾರ್ಡ್ರಿಗೆ ಬಂದಾಗ ವ್ಯೂ ಎಕ್ಸಾಮ್ ನೋಟಿಫಿಕೇಷನ್, ಅಪ್ಲೈ ಫಾರ್ ಎಕ್ಸಾಮ್ ನೋಟಿಫಿಕೇಷನ್ ಅಂತ ಇದೆ ನೋಡಿ. ಇದು ಫಸ್ಟ್ ಸೆಮಿಸ್ಟರ್ದು ಎಕ್ಸಾಮ್ ಫೀಸ್ ಕಟ್ತಿರುವಂಥದ್ದು, 1 ಅಥವಾ 3ನೇದು. ಇದು ಫಸ್ಟ್ ಸೆಮಿಸ್ಟರ್ದು ಅಂತ ಇಟ್ಕೊಳ್ಳೋಣ. ಇಲ್ಲಿ ಅಪ್ಲೈ ಫಾರ್ ಎಕ್ಸಾಮ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಕ್ಸಾಮ್ ನೀವು ಅಪ್ಲೈ ಮಾಡ್ತಿರುವಂಥದ್ದು ನೋಡಿ. ಇಲ್ಲಿ ಆಲ್ರೆಡಿ ನೀವು ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಮಾತ್ರ ಫೀಸ್ ಕಟ್ಟೋಕ್ಕಾಗೋದು. ಈ ಕ್ಯಾಂಡಿಡೇಟ್ ಆಲ್ರೆಡಿ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಸ್ಕ್ರೋಲ್ ಮಾಡ್ತಾ ನೋಡಿ, ಸಬ್ಜೆಕ್ಟ್ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ನೋಡಬೇಕು. ಓಪನ್ ಎಲೆಕ್ಟಿವ್ ಪೇಪರ್ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಯಾಕೆ ಮತ್ತು ಫೀಸ್ ಕಟ್ಟಿದಾದಮೇಲೆ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ. ನೀವು ಯಾವ ಸೆಲೆಕ್ಟ್ ಮಾಡ್ಕೊತೀರೋ ಅದೇ ಎಕ್ಸಾಮ್ ಬರೀಬೇಕಾಗುತ್ತೆ ಆನಂತರ. ಓಕೆ, ಈಗ ಎಲ್ಲ ಆಯಿತು, ಕರೆಕ್ಟ್ ಇದೆ. ಇಲ್ಲಿ ಪೇ ಫೀಸ್, ಆರ್ ಯು ಶ್ಯೂರ್ ಯು ವಾಂಟ್ ಟು ಪೇ ಎಕ್ಸಾಮ್ ಅಪ್ಲಿಕೇಶನ್ ಫೀಸ್? ಎಸ್ ಅಂತ ಕೊಡಬೇಕು. ಇಲ್ಲಿ ಸ್ಕ್ರೋಲ್ ಮಾಡಿ ಮತ್ತೆ ಪೇ ಅಂತ ಕೊಡಿ. ಈ ರೀತಿ ಬರುತ್ತೆ. ಇಲ್ಲಿ ಮೇಲ್ಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಯಾವುದ್ರ ಮುಖಾಂತರ ನೀವು ಎಕ್ಸಾಮ್ ಫೀಸನ್ನು ಪಾವತಿಸ್ತೀರಾ ಅಂತ ಕೇಳ್ತಿದೆ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಅಂತ ಇದೆ. UPI ಮೇಲೆ ಕ್ಲಿಕ್ ಮಾಡಬೇಕು. UPI ಅಂದರೆ ಫೋನ್ಪೇ, ಗೂಗಲ್ ಪೇ, ಭೀಮ್ ಆ್ಯಪ್ ಈ ಥರದ್ದು ಇದೆಯಲ್ಲ, ಅದರಲ್ಲಿ UPI ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಈ ರೀತಿ ಬಂತು. ನಿಮ್ಮ UPI ನಂಬರ್ ಹೊಡಿಬೇಕು. UPI ನಂಬರ್ ಅಂದರೆ ಯಾವುದು ಅಂದರೆ ಫೋನ್ಪೇನಲ್ಲಿ ಇರುತ್ತೆ ಅದು UPI ನಂಬರ್. ಫಾರ್ ಎಕ್ಸಾಂಪಲ್ ಎಲ್ಲಿರುತ್ತೆ ಅಂತ ಹೇಳ್ತೀನಿ ನೋಡಿ. ಈಗ ನಾನು ನೋಡಿ, ಇಲ್ಲಿದೆ UPI ID ನಂದು. ರಿಸೀವ್ ಮನಿ ಅಂತ ಇದ್ದಿಲ್ಲ, ಅದ್ರ ಕೆಳಗಡೆ ಫಾರ್ ಎಕ್ಸಾಂಪಲ್ ಅದು. ನೀವು ಅದನ್ನು ಇಲ್ಲಿ ಟೈಪ್ ಮಾಡಬೇಕು. ಕೊಟ್ಟು ಪೇ ನೌ ಅಂತ ಕೊಡಬೇಕು. ಕೊಟ್ಟರೆ ಈ ರೀತಿ ಬರುತ್ತೆ. ಮತ್ತೆ ನೀವು ಇದನ್ನು ಮಿನಿಮೈಸ್ ಮಾಡಿ ನಿಮ್ಮ ಫೋನ್ಪೇಗೆ ಹೋಗಬೇಕು. ಹೋದ ತಕ್ಷಣವೇ ಇಲ್ಲಿ ನೋಟಿಫಿಕೇಷನ್ ಬರುತ್ತೆ, ರಿಕ್ವೆಸ್ಟೆಡ್ ಬೈ ಅಂತೇಳಿ 1326 ಪೇ ಮಾಡಬೇಕು. ಇಲ್ಲಿ ಪೇ ಕೊಡಿ. ಕೊಟ್ಟು ನಿಮ್ಮ ಪಾಸ್ವರ್ಡ್ ಹೊಡಿಬೇಕು. ಫೋನ್ಪೇ ಪಾಸ್ವರ್ಡ್ ಏನು ಇಟ್ಟಿರ್ತೀರೋ ಅದನ್ನು ಕೊಡಬೇಕು. ನೋಡಿ, ಪೇಮೆಂಟ್ ಸಕ್ಸಸ್ ಬಂತು. ಈಗ ಮತ್ತೆ ನೀವು ಮಿನಿಮೈಸ್ ಮಾಡಿ ಕ್ರೋಮ್ಗೆ ಹೋಗಿ ವಿತಿನ್ ಸೆಕೆಂಡ್ಸಲ್ಲಿ ನೀವು ಕಟ್ಟಿರೋಂಥ ಫೀಸು ಸಕ್ಸಸ್ ಅಂತ ಬರುತ್ತೆ. ಸ್ಟೇಟಸ್ಸು ನೋಡಿ, ಇಲ್ಲಿ ಟ್ರಾನ್ಸಾಕ್ಷನ್ ಸ್ಟೇಟಸ್ ಸಕ್ಸಸ್ ವಿತ್ ಟೈಮಿಂಗ್ಸ್ ಬರುತ್ತೆ. ಇದನ್ನು ಪ್ರಿಂಟ್ ಕೊಡಿ. ಪ್ರಿಂಟ್ ಅಂತ ಕೊಟ್ಟಾಗ ನೋಡಿ ಬಂತು.
ಇಲ್ಲಿ PDF ಗೆ ಸೇವ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಅಥವಾ ಫೈಲ್ ನೇಮ್ ಕೊಡೋದಾದರೆ ಕೊಟ್ಕೊಳ್ಳಿ. ಬೇಕಿದ್ರೆ ನೀವು ಮತ್ತೆ ಚೆಕ್ ಮಾಡ್ಬೋದು ಬಂದು, ಇಲ್ಲಿ ಫೈಲ್ ಮ್ಯಾನೇಜರಲ್ಲಿ ಇರುತ್ತೆ. ಹಾಂ ನೋಡಿ ಬಂತು. ಇಷ್ಟೇ, ತುಂಬ ಸರಳವಾಗಿದೆ.